ಕೊನೆಯ ಪ್ರಶ್ನೆ ಗುರುಗಳೇ, ಸಮಾಜಕ್ಕೆ ನಿಮ್ಮ ಸಂದೇಶ. ಇವತ್ತಿನ ಸಮಾಜದಲ್ಲಿ ಯಾರು ಯಾರಿಗೂ ಸಲಹೆಯೋ ಸಂದೇಶವನ್ನು ಕೊಡಲಾರಿಸಿದ್ದನ್ನು ತಲುಪಿದೆ. ಈಗ ಯಾವಾಗ ಒಂದು ಸಂದೇಶ ಕೊಡ್ಬೋದು, ತಿಳುವಳಿಕೆ ಹೇಳ್ಬೋದು ಅಂದರೆ, ಸಂದೇಶ ಅನ್ನೋದು ಬೇರೆ ಪದ, ತಿಳುವಳಿಕೆ ಅಂತ ತಗೊಂಡ್ರೆ ನಾನು ಒಬ್ಬ ದೊಡ್ಡದನ್ನು ತಿಳುವಳಿಕೆ ಹೇಳ್ಬೋದು, ಇದು ಬೆಳಕನ್ನ ಇದು ಮಾಡಪ್ಪ ಅಂತ. ನಾವು ಪ್ರತಿಯೊಬ್ಬರು ಬುದ್ಧಿವಂತರು ಅಂದ್ಕೊಂಡಾಗ ತಿಳುವಳಿಕೆ ಹೆಂಗೆ ಸಾಧ್ಯ? ಸೊ ಇವತ್ತು ಸಮಾಜಕ್ಕೆ ಯಾರು, ನಾನಂತಲ್ಲ, ಯಾರು ಸಂದೇಶವನ್ನು ತಿಳುವಳಿಕೆಯನ್ನು ಕೊಡುವಂತೆ ನಾವು ಯಾರೂ ಇಲ್ಲ. ನಾನು ಅವರಿಗಿಂತ ದೊಡ್ಡವನಲ್ಲ. ಹಾಗಾಗಿ ಆ ಕೆಲಸಕ್ಕೆ ನಾನು ಮಾಡಕ್ಕೆ ಹೋಗಲ್ಲ ಅಂತ ಹೇಳೋದು ಬೆಸ್ಟ್ ಅನಿಸ್ತದೆ. ಆದರೆ ಕೇಳಿಸಿದ್ಯಾ? ಹೇಳಬೇಕಾಗಿದೆ. ಸರ್ವೇ ಜನ ಸುಖಿನೋ ಭವಂತು, ಅದು ಎಲ್ಲರೂ ಮಂತ್ರ ಆಗಬೇಕು ಅಷ್ಟೇ. ಅಲ್ಲಿ ಯಾವುದೇ ಅಡ್ಡಿ ಆತಂಕ ಇರಬಾರ್ದು. ನನಗೆ ಹೇಳಿದ ತಕ್ಷಣ ನನಗೆ ಇಬ್ಬರು ಲೇವಲ ಕೊಡ್ತಾರೆ. ಅಲ್ಲಿ ಜಾತಿ, ಮತ, ಧರ್ಮ ಎಲ್ಲವನ್ನ ಹೊರತಾಗಿ ಸರ್ವೇ ಜನ ಸುಖಿನೋ ಭವಂತು. ಇಡೀ ಬ್ರಹ್ಮಾಂಡ, ಇಡೀ ಪ್ರಪಂಚ, ಬರೀ ಭಾರತನ, ಮೈಸೂರು, ಬೆಂಗಳೂರಲ್ಲ, ಆ ಸ್ಥಿತಿಯಲ್ಲಿ ಇಡೀ ಮಾನವ ಕುಲ ಯೋಚನೆ ಮಾಡಿದಾಗ ಒಂದು ಸಮೃದ್ಧವಾದ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಬರೀ ಭಾರತದಲ್ಲ, ಇಡೀ ವಿಶ್ವದಲ್ಲಿ ಆ ನಿರ್ಮಾಣ ಆಗ್ತದೆ. ಆ ಸ್ಥಿತಿಗೆ ನಾವು ತಲುಪಲ್ಲ, ನಾವು ಸಾಧ್ಯ ಇಲ್ಲ. ಯಾಕೆಂದರೆ ಸಮಾಜ ಹೇಗೆ ಇರೋದು, ಒಂದೊಮ್ಮೆ ಇತ್ತ ಹಾಗೆ ಇತ್ತು, ಇದ್ದಿದ್ದಕ್ಕೆ ಅವ್ರು ಬರೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಸ್ಥಿತಿ ಸಮಾಜದಲ್ಲಿ ಇತ್ತು. ಯಾಕೆಂದರೆ ನಾನು ಯಾವುದನ್ನು ದಾಖಲೆ ಮಾಡ್ಬೇಕಾದ್ರೆ ಅದಿರಬೇಕು. ಹಾಗೆ ನಾನು ಊಹೆ ಮಾಡೋಕ್ಕಾಗಲ್ಲ. ಯಾವತ್ತು ಆ ಋಷಿವಾಕ್ಯ ಬಂತೋ ಅದು ಆ ಸಮಾನ ಇತ್ತು. ಆ ಪುನರ್ನಿರ್ಮಾಣ ಆಗೋದು ಬರೀ ಕನಸಾಗ್ತದೆ ಅಷ್ಟೇ. ಹಾಗಾಗಿ ಎಷ್ಟು ಹೇಳ್ಬೋದು, ನಾವೆಲ್ಲರೂ ಚಿಂತನೆ ಇದಾಗಬೇಕು. ಸರ್ವೇ ಜನ ಸುಖಿನೋ ಭವಂತು ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಗುಂಪಿಗೂ ತನ್ನದೇ ಆದ ಸಾಮಾಜಿಕ ನೆಲೆ ನಾವು ಕಂಡುಕೊಂಡಿದ್ದೀವಿ, ಧಾರ್ಮಿಕ ನೆಲೆ ಕಂಡುಕೊಂಡಿದ್ದೀವಿ, ರಾಜಕೀಯ ನೆಲೆ ಕಂಡುಕೊಂಡಿದ್ದೀವಿ. ನಮ್ಮ ನೆಲೆಯಲ್ಲಿ ನಾವು ನಮ್ಮನ್ನು ಎತ್ತಕ್ಕೆ ಕೊಂಡುಕೊಳ್ಳೋ ಪ್ರಯತ್ನ ಪಡ್ತಿದ್ದೀವಿ. ಹಾಗಿರುವಾಗ ನಾನು ಸರ್ವೇ ಜನ ಸುಖಿನೋ ಭವಂತು ಹೆಂಗೆ ಸಾಧ್ಯ? ಬರೀ ಕಲ್ಪನೆಗೆ ಅದು ಮಾತ್ರ ಇರ್ತದೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆತ್ಮಾನಂದ ಗುರುಗಳ ಜೊತೆ ಮುಂದುವರೆದಂತಹ ಒಂದು ಸರಣಿ. ಗುರುಗಳೇ, ಧನ್ಯವಾದಗಳು ಇಷ್ಟೊತ್ತು ನಮ್ಮ ಪ್ರಶ್ನೆಗಳಿಗೆ. ಒಳ್ಳೆಯದಾಗಲಮ್ಮ, ನಿನಗೆ ಒಳ್ಳೆಯದಾಗಲಿ. ಏನು ಯಾರೆಲ್ಲ ಕೇಳ್ತಾರೆ ಅವರಿಗೆ ನನ್ನಿಂದ ಏನೋ ಹೇಳಿದೆ ಅನ್ಕೊಳ್ಳೋಕೆ ಬದಲಾಗಿ ಈ ನನ್ನ ಮಾತುಗಳು ಅವರಲ್ಲಿ ಆತ್ಮಾವಲೋಕನ ಮಾಡಿಕೊಂಡ್ರೆ ನಾನು ಸಾರ್ಥಕ ಆಗ್ತದೆ. ನನ್ನ ಹೇಳಿದ್ರೆ ನಾನು ಏನೋ ಹೇಳ್ದ ಅಂತ ಹೇಳೋಕೆ ಬದಲಾಗಿ ನನ್ನ ಈ ಮಾತುಗಳು ನಿಮ್ಮಲ್ಲಿ ಆತ್ಮಾವಲೋಕನ ಮಾಡಿಸ್ಬಿಟ್ರೆ ನಿನ್ನ ಶ್ರಮ ನನ್ನ ಶ್ರಮ ಸಾರ್ಥಕ ಅಂತ ಹೇಳ್ತಾ, ಎಲ್ಲರಿಗೂ ತಾಯಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ಗುರುಗಳದ ಅನುಗ್ರಹ ಸದಾ ನಮ್ಮೊಟ್ಟಿಗೆ ಇರಲಿ ಅಂತ ಹೇಳಿ, ಇಂಥ ಒಂದು ಅವಕಾಶ ನಿಮ್ಮ ದೃಷ್ಟಿಗೆ ಮಸಾಲೆ ನನಗೆ ಸಿಕ್ತು. ಅದು ಕೂಡ ಆ ತಾಯಿಯ ಕೃಪೆ ಅಂತ ಹೇಳಿ, ಅವಳಿಗೂ ಇನ್ನೊಂದು ಸಲ ದೊಡ್ಡದಾಗಿ ಶಿರಸಾಷ್ಟಾಂಗ ನಮಸ್ಕಾರನ ಹಾಕಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಇದನ್ನು ನೋಡಿದಂಥ ಆಸಕ್ತರು ಶ್ರೀವಿದ್ಯಾ ದೀಕ್ಷೆ ತಗೊಳ್ಬೇಕು ಅಂತಿರೋರು ನಿಮ್ಮನ್ನು ಸಂಪರ್ಕ ಮಾಡಬಹುದಾ ಗುರುಗಳೇ? ಶ್ರೀವಿದ್ಯಾ ದೀಕ್ಷೆ ತಗೊಳ್ಬೇಕು ಅಂತ ಯಾರನ್ನ ಆಸಕ್ತಿ ಇರೋಂಥವ್ರು ಸಂಪರ್ಕ ಮಾಡಬಹುದಾ ನಿಮ್ಮನ್ನು ಅಂತ? ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ ನಾನು. ನಮ್ಮ ಬೇಕಾ? ಅಲ್ಲ, ಕೊಟ್ಟಿರ್ತೀನಿ ನಾನು, ಡಿಸ್ಪ್ಲೇ ಮಾಡಿರ್ತೀನಿ. ನನ್ನ ನಂಬರ್ ಹೋಗ್ಬೇಡ, ಬೇಡವಾ? ಯಾಕಂದರೆ ದೀಕ್ಷೆ ಕೊಡ್ಬೇಕಾದ್ರೆ ಅವ್ರಿಗೆ ಒಂದು ಇನ್ನಷ್ಟು ಅವ್ರನ್ನ ಪರೀಕ್ಷೆ ಮಾಡಬೇಕು. ಮತ್ತು ಯಾವ ಒಂದು 776 ನೋಡ್ಕೊಂಡು ಕೊಡಿ. ಓಕೆ, ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡೋದು ಬಿಡ, ಅವ್ರಿಗೆ ವಾಟ್ಸಪ್ ಕಳಿಸ್ಲಿ. ವಾಟ್ಸಪ್ ಕಳಿಸಿದಾಗ ಅವರು
ಅವ್ರನ್ನ ಸಂಪರ್ಕ ಮಾಡಿ ಅವರೊಟ್ಟಿಗೆ ಸಂಭಾಷಣೆ ಮಾಡಿ ಆಮೇಲೆ ಅವ್ರು ನನ್ನ ರೆಫರ್ ಮಾಡ್ತಾರೆ. ಆ ನಂಬರ್ ಕೊಡಿ. ಧನ್ಯವಾದಗಳು.